ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ಗರ್ಭಪಾತವಂದರೆ ಏನು, ಗರ್ಭಪಾತವಾಗಲಿಕ್ಕೆ ಯಾವೆಲ್ಲ ಕಾರಣಗಳಿರ್ತವೆ, ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಒಂದು ವೇಳೆ ನಿಮ್ಮಲ್ಲಿ ಗರ್ಭಪಾತವಾಗ್ತಾ ಇದ್ದರೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಗರ್ಭಪಾತ ಎನ್ನುವುದು ಕೆಲವು ಮಹಿಳೆಯರಲ್ಲಿ ಸಾಮಾನ್ಯವಾಗಿರುತ್ತೆ. ಅವರ ಆರೋಗ್ಯ ಅಥವಾ ದೇಹದ ಸ್ಥಿತಿಯು ಗರ್ಭಾವಸ್ಥೆಗೆ ಪ್ರೇರಕವಾಗದೇ ಇರ್ಬೋದು. ಸಾಮಾನ್ಯವಾಗಿ ಗರ್ಭಪಾತವಾಗೋದಾದರೆ 20 ವಾರದ ಒಳಗೆ ಆಗುವಂಥದ್ದು. ಹಾರ್ಮೋನುಗಳಲ್ಲಿ ವ್ಯತ್ಯಾಸ, ಗರ್ಭಕೋಶದಲ್ಲಿ ಕೆಲವು ಸಮಸ್ಯೆಗಳಿಂದ 15ರಿಂದ 20 ವಾರದ ಒಳಗೆ ಗರ್ಭಪಾತ ಉಂಟಾಗ್ಬೋದು. ಗರ್ಭಧಾರಣೆ ಅನ್ನೋದು ಮಹಿಳೆಯರಿಗೆ ವಿಶೇಷವಾದ ಸಂಗತಿಯಾಗಿರುತ್ತೆ. ತಾಯಿ ಆಗೋದು ಒಂದು ಅದೃಷ್ಟ. ಆದರೆ ಕೆಲವು ಆರೋಗ್ಯ ಸಮಸ್ಯೆಯಿಂದ ಮಹಿಳೆಯರು ಗರ್ಭ ಧರಿಸಲು ಆಗದಿರ್ಬೋದು. ಈ ರೀತಿಯೂ ಆಗ್ಬೋದು. ಕೆಲವು ವಾರಗಳ ಕಾಲ ಗರ್ಭಧಾರಣೆ ಉಳಿದು ನಂತರ ಗರ್ಭಪಾತವಾಗ್ಬೋದು. ಈ ರೀತಿ 1 ಅಥವಾ 2 ಸರಿ ಗರ್ಭಪಾತವಾದ ನಂತರನೂ ಕೂಡ ಯಶಸ್ವಿ ಗರ್ಭಧಾರಣೆ ಆಗುವಂತಹ ಸಾಧ್ಯತೆಗಳಿರ್ತವೆ. ಆದರೆ ಕೆಲವರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಈ ರೀತಿ ಪದೇ ಪದೇ ಗರ್ಭಪಾತವಾಗೋದ್ರಿಂದ ಮಗುವನ್ನು ಹೊಂದಲು ಸಾಧ್ಯವಾಗದೇ ಇರ್ಬೋದು. ಆಗ ತಾಯಿಯಾಗುವ ಹಂಬಲ ಅಥವಾ ಅದೃಷ್ಟದ ಬಗ್ಗೆ ಸಾಕಷ್ಟು ಚಿಂತನೆ ಅಥವಾ ನೋವನ್ನು ಅನುಭವಿಸುವ ಸಾಧ್ಯತೆಗಳಿರ್ತವೆ. ಒಂದು ಅಧ್ಯಯನದ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಮಹಿಳೆಯರು ಹೆಚ್ಚು ಗರ್ಭಪಾತವನ್ನು ಅನುಭವಿಸ್ತಿದ್ದಾರೆ. ಅದು ಸಹ 15ರಿಂದ 20 ವಾರದ ಒಳಗೆ ನೈಸರ್ಗಿಕವಾಗಿ ಆಗುವುದು ಅನ್ನೋದು ವರದಿ ಪ್ರಕಟವಾಗಿದೆ. ಮಗುವನ್ನು ಪಡೆಯಬೇಕೆಂಬ ಹಂಬಲದಿಂದ ಗರ್ಭಾವಸ್ಥೆಗೆ ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿರುವಾಗ ಪದೇ ಪದೇ ಗರ್ಭಪಾತ ಉಂಟಾದರೆ ಮಾನಸಿಕವಾಗಿ ಸಾಕಷ್ಟು ದುಃಖವನ್ನು ಅನುಭವಿಸಬೇಕಾಗುವುದು. ಜೊತೆಗೆ ದೇಹವು ಪದೇ ಪದೇ ಬದಲಾವಣೆಗೆ ಒಗ್ಗಿ ಪುನಃ ಸಾಮಾನ್ಯ ಸ್ಥಿತಿಗೆ ಬರುವುದು ಒಂದಿಷ್ಟು ಹಿಂಸೆ ಅಥವಾ ಆಯಾಸವನ್ನು ಉಂಟು ಮಾಡ್ಬೋದು. ಈಗ ಒಂದು ವೇಳೆ ನೀವು ಕನ್ಸೀವ್ ಆದಮೇಲೆ ನಿಮ್ಮ ಗರ್ಭಧಾರಣೆ ಯಶಸ್ವಿಯಾಗಿ ನಂತರ ನೀವು ಹೆಲ್ತಿಯಾಗಿ ಒಂದು ಬೇಬಿಗೆ ಜನ್ಮ ನೀಡಿದಾಗ ನಿಮಗೆ ಖುಷಿ ತರುತ್ತೆ. ಆದರೆ ಪದೇ ಪದೇ ಗರ್ಭಪಾತವಾದಾಗ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಾಕಷ್ಟು ದಣಿವನ್ನು ಅನುಭವಿಸಬೇಕಾಗತ್ತೆ. ಭ್ರೂಣವು ಸೂಕ್ತ ಜಾಗ ಮತ್ತು ಬೆಳವಣಿಗೆಯ ವಾತಾವರಣವನ್ನು ಪಡೆದುಕೊಳ್ಳದೇ ಇದ್ದಾಗ ಸ್ವಾಭಾವಿಕವಾಗಿ ಗರ್ಭಪಾತವಾಗ್ಬೋದು. ತುಂಬ ಮಹಿಳೆಯರಿಗೆ ಬಹುಬೇಗ ಅಂದರೆ ಅವರು ಗರ್ಭಾವಸ್ಥೆ ಹೊಂದಿದ್ದೇವೆ ಮತ್ತು ಅದಕ್ಕಾಗಿ ನಾವು ಕಾಳಜಿ ವಹಿಸಬೇಕು ಅನ್ನುವಷ್ಟರಲ್ಲೇ ಗರ್ಭಪಾತ ಉಂಟಾಗತ್ತೆ. ಇನ್ನು ಕೆಲವರಿಗೆ ಗರ್ಭಪಾತವಾಗ್ತಾ ಇದೆ ಅಂತೇಳಿ ಗೊತ್ತಾಗೋದೇ ಇಲ್ಲ. ಅಷ್ಟು ಸೂಕ್ಷ್ಮವಾಗಿ ಈ ಒಂದು ಗರ್ಭಪಾತ ಕೆಲವರಲ್ಲಿ ನಡೆದೋಗ್ಬಿಡತ್ತೆ. ಹಾಗಾಗಿ ಗರ್ಭಾವಸ್ಥೆಯನ್ನು ಹೊಂದಿ 20 ವಾರಗಳು ಕಳೆದರೆ ಆಗ ಭ್ರೂಣ ಗಟ್ಟಿಯಾಗಿ ಹಾಗೂ ಉತ್ತಮ ಬೆಳವಣಿಗೆಯನ್ನು ಹೊಂದಿದೆ ಎನ್ನುವುದನ್ನು ಅರಿಯಬಹುದು. ಕೆಲವು ಅಂಕಿಅಂಶಗಳ ಪ್ರಕಾರ ಮೊದಲ ತ್ರೈಮಾಸಿಕದಲ್ಲೇ 80%ಕ್ಕೂ ಅಧಿಕ ಗರ್ಭಪಾತಗಳು ಸಂಭವಿಸುತ್ತವೆ. ಅಂದರೆ ಈ ಒಂದು ಮೊದಲ 3 ತಿಂಗಳುಗಳಲ್ಲಿ ಗರ್ಭಪಾತವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ಒಂದು 3 ತಿಂಗಳು ಕಳೆದ ನಂತರ ಗರ್ಭಪಾತವಾಗುವಂಥ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಇರ್ತವೆ. ಇವಾಗ ಸಾಮಾನ್ಯವಾಗಿ ಈ ಒಂದು ಗರ್ಭಪಾತವಾಗಲಿಕ್ಕೆ ಯಾವೆಲ್ಲ ಕಾರಣಗಳಿರ್ತವೆ ಅಂತ ಹೇಳೋದಾದರೆ, ಮೊದಲನೇದಾಗಿ ಭ್ರೂಣದಲ್ಲಿ ಆನುವಂಶಿಕ ಅಸಹಜತೆ ಉಂಟಾದಾಗ ಅಥವಾ ಭ್ರೂಣಕ್ಕೆ ಗರ್ಭದಲ್ಲಿ ಸೂಕ್ತ ವಾತಾವರಣ ದೊರೆಯದೇ ಇದ್ದಾಗ ಗರ್ಭಪಾತ ಉಂಟಾಗ್ಬೋದು. ನೆಕ್ಸ್ಟ್, ವಿವಾಹದ ಬಳಿಕ 5ರಿಂದ 10 ವರ್ಷಗಳ ಅಂತರದಲ್ಲಿ ಮಗುವನ್ನು ಪಡೆಯುವ ಯೋಜನೆ ಹೊಂದಿದಾಗ ವಯಸ್ಸಿನ ಸಮಸ್ಯೆ ಉಂಟಾಗ್ಬೋದು. ಉತ್ತಮ ಆರೋಗ್ಯ ಇಲ್ಲದೆ ಇರ್ಬೋದು, ಸೋಂಕಿರ್ಬೋದು, ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಥೈರಾಯ್ಡ್, ಮಧುಮೇಹ ಅಂದರೆ ಡಯಾಬಿಟೀಸ್ನಂತಹ ಸಮಸ್ಯೆ ಇರ್ಬೋದು. ಹೀಗೆ ವಿವಿಧ ಕಾರಣಗಳಿಂದಲೂ ಗರ್ಭಪಾತ ಸಂಭವಿಸುತ್ತೆ. ನೆಕ್ಸ್ಟ್ ಒನ್, ವರ್ಣತಂತುಗಳ ಸಮಸ್ಯೆ. ಫಲೀಕರಣ ಸಮಯದಲ್ಲಿ ವೀರ್ಯ ಮತ್ತು ಮೊಟ್ಟೆಯ ಸಮ್ಮಿಲನವು 23 ವರ್ಣತಂತುಗಳಿಂದ ಉಂಟಾಗುತ್ತೆ. ನಂತರ ಈ ವರ್ಣತಂತುಗಳು 23 ಜೋಡಿ ವರ್ಣತಂತುಗಳನ್ನು ರಚಿಸುತ್ತದೆ. ಒಂದು ವೇಳೆ ಈ ಒಂದು ಸಂದರ್ಭದಲ್ಲಿ ಸಣ್ಣ ಆನುವಂಶಿಕ ಅಸಹಜತೆ ಉಂಟಾದರೂ ಭ್ರೂಣದ ಬೆಳವಣಿಗೆಗೆ ತೊಂದರೆಯಾಗಿ ಆಗ ಸ್ವಾಭಾವಿಕವಾಗಿ ಗರ್ಭಪಾತ ಸಂಭವಿಸುತ್ತೆ. ಈ ಒಂದು ಸಮಸ್ಯೆಯು ಸಾಮಾನ್ಯವಾಗಿ ವಯಸ್ಸಾದ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂದರೆ ನೀವು 35 ವರ್ಷಗಳ ನಂತರ ಏನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದರೆ ಈ ಒಂದು ಸಮಸ್ಯೆ ಕೆಲವು ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕೆಲವರಲ್ಲಿ ಕಾಣಿಸ್ಕೊಳ್ದೂ ಇರ್ಬೋದು.
ನೆಕ್ಸ್ಟ್ ಇನ್ಯಾವ ಕಾರಣಗಳಿಂದ ಗರ್ಭಪಾತವಾಗ್ಬೋದು ಅಂತ ಹೇಳಿದರೆ ಹಾರ್ಮೋನ್ಸ್ಗಳಲ್ಲಿ ಏನಾದರೂ ವ್ಯತ್ಯಾಸವಾದ್ರೂ ಕೂಡ ಗರ್ಭಪಾತವಾಗುತ್ತೆ. ಸಾಕಾಗುವಷ್ಟು ಪ್ರೊಜೆಸ್ಟರಾನ್ ಮಟ್ಟವು ಇಲ್ಲದೇ ಇರುವಾಗ ಗರ್ಭದಲ್ಲಿ ಭ್ರೂಣದ ಬೆಳವಣಿಗೆಗೆ ತಡೆಯನ್ನು ಉಂಟುಮಾಡುತ್ತೆ. ಅಂತಹ ಸಂದರ್ಭದಲ್ಲಿ ಗರ್ಭಪಾತ ಸಂಭವಿಸಬಹುದು. ಈ ಸಮಸ್ಯೆಯು ಸ್ವಾಭಾವಿಕವಾಗಿ ಗರ್ಭಪಾತದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ನೆಕ್ಸ್ಟ್ ಇನ್ಯಾವ ಕಾರಣ ಇರ್ಬೋದು ಅಂತ ಹೇಳಿದರೆ ನಿಮ್ಮ ಗರ್ಭದಲ್ಲಿ ಏನಾದರೂ ತೊಂದರೆ ಇದ್ದರೆ, ಅಂದರೆ ಗರ್ಭಾಶಯದ ತೊಂದರೆಗಳು, ಲೈಕ್ ನಿಮ್ಮ ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ಸ್ನಂಥ ಸಮಸ್ಯೆಗಳು ಏನಾದರೂ ನಿಮ್ಮಲ್ಲಿ ಇದ್ದರೆ, ಅಥವಾ ಪಾಲಿಪ್ನ ಸಮಸ್ಯೆ ಇದ್ದರೆ, ಅಥವಾ ಏನಾದರೂ ಗರ್ಭಾಶಯದ ಒಳಗಡೆ ಗಾಯಗಳಿದ್ದರೆ, ಅಥವಾ ಸಿಸ್ಟ್ಗಳಿದ್ದರೆ, ಇವೆಲ್ಲ ಸಮಸ್ಯೆಗಳಿಂದ ನಿಮಗೆ ಒಂದು ವೇಳೆ ನೀವು ಗರ್ಭಧಾರಣೆ ಆದರೂ ಕೂಡ ಗರ್ಭಪಾತ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇದಕ್ಕೆ ಬೇಕಾದ ನೀವು ಟ್ರೀಟ್ಮೆಂಟನ್ನು ತೆಗೆದುಕೊಂಡ ನಂತರ ನೀವು ಯಶಸ್ವಿಯಾಗಿ ಗರ್ಭಧಾರಣೆಯಾಗಲು ಸಾಧ್ಯವಿರುತ್ತೆ. ಮತ್ತು ಇನ್ಯಾವ ಕಾರಣಗಳಿರ್ಬೋದು ಅಂತ ಹೇಳಿದರೆ ಹೃದಯ ಸಂಬಂಧಿ ಕಾಯಿಲೆ ಇರ್ಬೋದು, ಅಥವಾ ಮೂತ್ರಪಿಂಡದ ಸಮಸ್ಯೆ, ಪಿತ್ತಜನಕಾಂಗದ ಸಮಸ್ಯೆ, ಮಧುಮೇಹದಂಥ ಸಮಸ್ಯೆ ಇರ್ಬೋದು, ಹೈ BP, ಇವೆಲ್ಲ ಸಮಸ್ಯೆಗಳಿಂದನೂ ಕೂಡ ಗರ್ಭಪಾತವಾಗುವಂಥ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಥೈರಾಯ್ಡ್ನ ಸಮಸ್ಯೆ ಇರ್ಬೋದು, ಅಥವಾ ಕರುಳಿಗೆ ಸಂಬಂಧಪಟ್ಟ ಸಮಸ್ಯೆಯಿಂದನೂ ಕೂಡ ಪದೇ ಪದೇ ಗರ್ಭಪಾತವಾಗುವಂತಹ ಸಾಧ್ಯತೆಗಳಿರ್ತವೆ. ನೆಕ್ಸ್ಟ್ ಒಂದು ವೇಳೆ ನಿಮ್ಮ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ ನಂತರ ನಿಮಗೇನಾದರೂ ಅತಿಯಾದ ಜ್ವರದಿಂದ ನೀವು ಬಳಲ್ತಿದ್ರೆ, ಅಂದರೆ ನಿಮ್ಮ ಜ್ವರದ ತೀವ್ರತೆ 102 ಡಿಗ್ರಿಗಿಂತ ಅಧಿಕವಾಗಿದ್ರೂ ಕೂಡ ಇದು ಸ್ವಾಭಾವಿಕವಾಗಿ ನಿಮಗೆ ಗರ್ಭಪಾತವಾಗುತ್ತೆ. ನೆಕ್ಸ್ಟ್ ಗರ್ಭಾವಸ್ಥೆಯಲ್ಲಿರುವಾಗ ಮಹಿಳೆಯರು ಉತ್ತಮವಾದ ಪೋಷಕಾಂಶಭರಿತ ಆಹಾರ ಇರ್ಬೋದು, ಆರೈಕೆಯ ವಿಧಾನವನ್ನು ಅಳವಡಿಸ್ಕೊಳ್ಬೇಕು. ಇಂತಹ ಸಂದರ್ಭದಲ್ಲಿ ನಾವು ಸೇವಿಸುವ ಆಹಾರ ಮತ್ತು ನಾವು ಕುಡಿಯುವಂತಹ ಪಾನೀಯಗಳು ಕೂಡ ಮಗುವಿನ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುತ್ತೆ. ಸೊ ಹಾಗಾಗಿ ಮದ್ಯಪಾನ ಮತ್ತು ಧೂಮಪಾನದಿಂದನೂ ಕೂಡ ಆದಷ್ಟು ನೀವು ದೂರ ಇರಬೇಕಾಗತ್ತೆ. ಅದೇ ರೀತಿ ವಯಸ್ಸು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ವೇಳೆ ನೀವು 35 ವರ್ಷಕ್ಕಿಂತ ಜಾಸ್ತಿ ಆದಮೇಲೆ ಏನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದರೆ ಗರ್ಭಪಾತ ಸಹಜವಾಗಿ ಸಂಭವಿಸ್ಬೋದು, ಕೆಲವರಲ್ಲಿ ಸಂಭವಿಸದೇ ಇರ್ಬೋದು. ಸೊ ಹಾಗಾಗಿ ನೀವು ಒಂದು ವೇಳೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಆದಷ್ಟು ಬೇಗನೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದರೆ ತುಂಬಾ ಒಳ್ಳೆಯದು. ಇವಾಗ ಒಂದು ವೇಳೆ ನಿಮಗೆ ಮಿಸ್ಕ್ಯಾರೇಜ್ ಆಗ್ತಾ ಇದೆ, ಅಂದರೆ ಗರ್ಭಪಾತವಾಗ್ತಾ ಇದೆ ಅಂತೇಳಿ ಹೇಗೆ ಗೊತ್ತಾಗುತ್ತೆ, ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತ ಹೇಳಿದರೆ ನಿಮ್ಮ ಯೋನಿಯಿಂದ ಹೆವಿಯಾಗಿ ಬ್ಲೀಡಿಂಗ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ಮತ್ತು ನಿಮ್ಮ ಕೆಳ ಹೊಟ್ಟೆಯಲ್ಲಿ ವಿಪರೀತ ಸೆಳೆತ ಮತ್ತು ನೋವು ಕಾಣಿಸ್ಕೊಳ್ಳುತ್ತೆ. ವಿಪರೀತ ಸೊಂಟದ ಸುತ್ತಮುತ್ತ ನೋವು ಕಾಣಿಸ್ಕೊಳ್ಳುತ್ತೆ. ಜ್ವರನೂ ಕೂಡ ಬರ್ಬೋದು. ಮತ್ತು ಇದಕ್ಕಿಂತ ಮುಂಚೆ ಕಾಣಿಸಿಕೊಂಡಿರುವಂಥ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗಳು ನಿಮಗೆ ಕಡಿಮೆ ಆಗ್ಬೋದು. ಎಕ್ಸ್ಪೆಷಲಿ ನಾಸೆ ಇರ್ಬೋದು, ವಾಮಿಟಿಂಗ್ ಇರ್ಬೋದು, ಇವೆಲ್ಲ ಕಡಿಮೆ ಆಗ್ಬೋದು. ಮತ್ತು ಕೆಲವರಲ್ಲಿ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಬೋದು, ಅಥವಾ ಹೆವಿ ಬ್ಲೀಡಿಂಗ್ ಕಾಣಿಸ್ಕೊಳ್ಬೋದು. ಇನ್ನು ಕೆಲವರಲ್ಲಿ ಬ್ಲೀಡಿಂಗ್ ಜೊತೆಗೆ ದೊಡ್ಡ ದೊಡ್ಡ ಕ್ಲಾಟ್ಸ್ಗಳು ಕೂಡ ಪಾಸ್ ಆಗ್ಬೋದು. ಇದರ ಜೊತೆಗೆ ಟಿಶ್ಯೂ ಥರನೂ ಕೂಡ ಪಾಸ್ ಆಗ್ಬೋದು. ಆ ಒಂದು ಡಿಸ್ಚಾರ್ಜ್ ಬ್ರೌನ್ ಕಲರಲ್ಲೂ ಇರ್ಬೋದು, ಇನ್ನು ಕೆಲವರಲ್ಲಿ ಪಿಂಕ್ ಕಲರಲ್ಲೂ ಕೂಡ ಕಾಣಿಸ್ಕೊಳ್ಬೋದು. ಇದರಿಂದ ನಿಮಗೆ ತುಂಬಾ ಸ್ಟ್ರೆಸ್ ಅನಿಸ್ಬೋದು, ಅಥವಾ ಆಂಗ್ಸೈಟಿ ಅಂದರೆ ಖಿನ್ನತೆಗೂ ಕೂಡ ಜಾರ್ಬೋದು. ನೀವು ತುಂಬಾ ಸುಸ್ತು ಕಾಣಿಸ್ಕೊಳ್ಳುತ್ತೆ. ಆವಾಗವಾಗ ಈ ಒಂದು ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ. ಬ್ಲೀಡಿಂಗ್ ತುಂಬ ಜಾಸ್ತಿನೇ ಇರುವಂಥದ್ದು, ಪೇಯ್ನ್ ಕಾಣಿಸ್ಕೊಳ್ಳುತ್ತೆ. ಹೀಗೆ ಅನೇಕ ಒಂದು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಒಂದು ವೇಳೆ ನಿಮಗೆ ಮಿಸ್ಕ್ಯಾರೇಜ್ ಆಗ್ತಾ ಇದ್ದರೆ, ಈ ರೀತಿ ಒಂದು ವೇಳೆ ಆಗ್ತಾ ಇದ್ದರೆ ನಿಮಗೆ ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ಅವರು ಟೆಸ್ಟ್ ಮಾಡಿ ನೋಡ್ತಾರೆ ನಿಜವಾಗ್ಲೂ ನಿಮಗೆ ಈ ಒಂದು ಮಿಸ್ಕ್ಯಾರೇಜ್ ಆಗಲಿಕ್ಕೆ ಈ ರೀತಿ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸ್ಕೊಳ್ತಾ ಇದೆಯಾ, ಅಥವಾ ಯಾವ ಕಾರಣಕ್ಕೋಸ್ಕರ ಇವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ಅವ್ರು ನಿಮಗೆ ಟೆಸ್ಟ್ ಮಾಡಿ ತಿಳಿಸ್ತಾರೆ. ಹಾಗಾಗಿ ಒಂದು ವೇಳೆ ಲಕ್ಷಣಗಳು ಕಂಡು ಬಂದಿದ್ದಂದ ಮಾತ್ರಕ್ಕೆ ನೀವು ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಫಸ್ಟು ನೀವು ಡಾಕ್ಟರ್ ಹತ್ರ ಹೋಗಬೇಕಾಗತ್ತೆ. ಇವಾಗ ಒಂದು ವೇಳೆ ಈ ರೀತಿಯ ಗರ್ಭಪಾತವನ್ನು ತಡೆಗಟ್ಟಲಿಕ್ಕೆ ನೀವು ಯಾವೆಲ್ಲ ಅಂಶಗಳನ್ನು ಫಾಲೋ ಮಾಡಬೇಕು ಅಂತ ಹೇಳಿದರೆ, ಮೊದಲನೇದಾಗಿ ಒಂದು ವೇಳೆ ನೀವು ಗರ್ಭಧಾರಣೆಗೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ಸ್ಥಿತಿಯನ್ನು ಫಸ್ಟ್ ಆಫ್ ಆಲ್ ನೀವು ಕಾಪಾಡ್ಕೋಬೇಕಾಗತ್ತೆ. ಅಂದರೆ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದಿಷ್ಟು ಸಿದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ. ಬೇಕಾದರೆ ನೀವು ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿನೂ ಕೂಡ ಸಂಪೂರ್ಣ ತಪಾಸಣೆ ಮಾಡ್ಬೋದು. ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಒಂದು ವೇಳೆ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ಬೇಕಾದ ಸೂಕ್ತ ಚಿಕಿತ್ಸೆಯನ್ನು ಪಡೆದ ನಂತರ ನೀವು ಈ ಒಂದು ಗರ್ಭಧಾರಣೆಗೆ ಪ್ಲ್ಯಾನ್ ಮಾಡಿದರೆ ತುಂಬಾ ಒಳ್ಳೆಯದು.
ಯಾಕಂದರೆ ಮುಂದೆ ಆಗುವಂಥ ಅನಾಹುತ ಲೈಕ್ ಗರ್ಭಪಾತ ಇರ್ಬೋದು, ಇವುಗಳನ್ನು ನೀವು ತಡೆಗಟ್ಬೋದು. ಸೊ ಹಾಗಾಗಿ ಮುಂಚೆನೇ ನೀವು ಒಂದು ವೇಳೆ ನಿಮಗೆ ಡೌಟ್ ಇದ್ದರೆ ಅಥವಾ ನೀವು 35 ವರ್ಷಗಳ ನಂತರ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಅಥವಾ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆ ಮೊದಲಿಂದನೂ ಇದ್ರೂ ಕೂಡ ನೀವು ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಂತರ ಪ್ಲ್ಯಾನ್ ಮಾಡಿದರೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಒಂದು ವೇಳೆ ಇದಕ್ಕಿಂತ ಮುಂಚೆ ಒಮ್ಮೆ ನಿಮಗೆ ಗರ್ಭಪಾತವಾದ್ರೂ ಕೂಡ ನೆಕ್ಸ್ಟ್ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಂತರ ಈ ಒಂದು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದರೆ ಮುಂದೆ ಒಂದು ವೇಳೆ ಉಂಟಾಗುವಂಥ ಗರ್ಭಪಾತದಿಂದನೂ ಕೂಡ ಪಾರಾಗ್ಬೋದು. ಯಾಕಂದರೆ ಕೆಲವರಿಗೆ ಒಮ್ಮೆ ಗರ್ಭಪಾತವಾದರೆ ನೆಕ್ಸ್ಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಫಸ್ಟ್ ಯಾವ ಕಾರಣಕ್ಕೋಸ್ಕರ ಈ ಒಂದು ಗರ್ಭಪಾತ ನನ್ನಲ್ಲಿ ಆಗಿದೆ ಅಂತ ಹೇಳಿ ಟೆಸ್ಟ್ ಮಾಡಿ ನಂತರ ಪ್ಲ್ಯಾನ್ ಮಾಡಿದರೆ ಇನ್ನೊಂದು ಸರಿ ಆಗೋದನ್ನು ತಪ್ಪಿಸ್ಬೋದು ಅಂತ ಹೇಳಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಗರ್ಭಪಾತ ಬಂದರೆ ಏನು, ಈ ಒಂದು ಗರ್ಭಪಾತವಾಗಲಿಕ್ಕೆ ಯಾವೆಲ್ಲ ಕಾರಣಗಳಿರ್ತವೆ, ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಒಂದು ವೇಳೆ ಗರ್ಭಪಾತವಾಗ್ತಾ ಇದ್ದರೆ, ಮತ್ತು ನೀವು ಯಾವೆಲ್ಲ ಅಂಶಗಳನ್ನು ಫಾಲೋ ಮಾಡಬೇಕು ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಒಂದು ವೇಳೆ ನಿಮಗೆ ಒಂದು ಸರಿ ಗರ್ಭಪಾತವಾಗಿದ್ರೂ ಕೂಡ ಟೆನ್ಷನ್ ಮಾಡುವ ಅಗತ್ಯವಿಲ್ಲ. ನೆಕ್ಸ್ಟ್ ಟೈಮ್ ನೀವು ನ್ಯಾಚುರಲ್ ಆಗಿ ಕನ್ಸೀವ್ ಆಗುವಂಥ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಪದೇ ಪದೇ ನಿಮಗೆ ಒಂದು ವೇಳೆ ಗರ್ಭಪಾತವಾಗ್ತಾ ಇದ್ದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸೋದು ಒಳ್ಳೆಯದು. ಹಾಗಾಗಿ ಒಂದು ವೇಳೆ ಗರ್ಭಪಾತ ಆಗಿದೆ ಅಂದ ಮಾತ್ರಕ್ಕೆ ನೀವು ಟೆನ್ಷನ್ ಮಾಡುವ ಅಗತ್ಯವಿಲ್ಲ. ಒಂದು ವೇಳೆ ನಿಮಗೆ ಈ ರೀತಿಯ ಲಕ್ಷಣಗಳು ಕಂಡು ಬಂದಿದೆ ಅಂತ ಹೇಳಿದರೆ ಇದಕ್ಕೂ ಕೂಡ ನೀವು ಟೆನ್ಷನ್ ಮಾಡುವ ಅಗತ್ಯವಿಲ್ಲ. ಯಾವುದಕ್ಕೂ ಒಮ್ಮೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವರು ಟೆಸ್ಟ್ ಮಾಡಿ ನಿಮಗೆ ಪ್ರತಿಯೊಂದನ್ನು ತಿಳಿಸ್ತಾರೆ. ನಂತರ ನಿಮಗೆ ಯಾವುದಾದ್ರೂ ಒಂದು ಪ್ಲ್ಯಾನ್ ಸಿಗ್ಬೋದು ಅಥವಾ ಒಂದು ಐಡಿಯಾ ಸಿಗುತ್ತೆ. ಅದರ ನಂತರ ನೀವು ಪ್ಲ್ಯಾನ್ ಮಾಡಿದರೆ ತುಂಬಾ ಒಳ್ಳೆಯದು. ನೀವು ಒಂದು ವೇಳೆ ಡಾಕ್ಟರ್ ಹತ್ರ ಹೋಗುವಂಥ ಸಂದರ್ಭದಲ್ಲಿ ಇಬ್ಬರು ಹೋಗೋದು ತುಂಬಾ ಒಳ್ಳೆಯದು. ಯಾಕಂತ ಹೇಳಿದರೆ ಈ ಒಂದು ಗರ್ಭಪಾತ ಇರಲಿ ಅಥವಾ ನಿಮ್ಮಲ್ಲಿ ಗರ್ಭಧಾರಣೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಯಾರ ಕಾರಣ ಇರ್ಬೋದು, ಹಸ್ಬೆಂಡಿಂದ ಸಮಸ್ಯೆ ಆಗ್ತಿದೆಯಾ ಅಥವಾ ನಿಮ್ಮಿಂದ ಏನಾದರೂ ಸಮಸ್ಯೆ ಆಗ್ತಿದೆಯಾ ಅಂತ ಹೇಳಿ ಅವರು ಟೆಸ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇಬ್ಬರು ಒಟ್ಟಿಗೆ ಹೋದಾಗ ತುಂಬಾ ಒಳ್ಳೆಯದು. ಇಬ್ಬರಿಗೂ ಅವರು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಸೊ ಒಂದು ಹೆಲ್ತಿ ಮಗು ಪಡಿಬೇಕಾದ್ರೆ ಇಬ್ಬರ ಪಾತ್ರವು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂಥ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್.